ಅಮಾವಾಸ್ಯೆ ಅಂಗವಾಗಿ ಬಳ್ಳಾರಿ ನಗರದ ಸಮೀಪದ ಅಂದ್ರಹಾಳ್ ಗ್ರಾಮದ ಸಾರೇಡಾ ಎಸ್ಟೇಟ್ನಲ್ಲಿರುವ ಈಶ್ವರ ದೇವಸ್ಥಾನದಲ್ಲಿ ವಿಶೇಷ ಸತ್ಸಂಗ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮ ಭಕ್ತಿ ಭಾವದಿಂದ ನಡೆಯಿತು. ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿದ್ದ ಷಣ್ಮುಖಪ್ಪ ಮತ್ತು ವೇಣಿ ವೀರಾಪುರ ನಾಗೇಶಪ್ಪ ಅವರು ಆಗಮಿಸಿದ್ದ ಭಕ್ತರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಕಾರ್ಯಕ್ರಮದ ಎಲ್ಲಾ ವ್ಯವಸ್ಥೆಗಳನ್ನ ಕಲ್ಪಿಸಿದ್ದರು. ಈ ಸಂದರ್ಭದಲ್ಲಿ ಪರಮಪೂಜ್ಯ ಗಣೇಶ್ವರ ಮಹಾಸ್ವಾಮಿಗಳು ಗಂಗಾವತಿಯಿಂದ ಆಗಮಿಸಿ ಸತ್ಸಂಗದ ಮಹತ್ವದ ಕುರಿತು ಪ್ರವಚನ ನೀಡಿದರು. ಸತ್ಸಂಗವು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಚಿಂತನೆಗಳನ್ನು ಬೆಳೆಸುವ ಸಾಧನವಾಗಿದ್ದು, ಸಜ್ಜನರ ಸಹವಾಸದಿಂದ ಜೀವನದಲ್ಲಿ ಉತ್ತಮ ಮೌಲ್ಯಗಳು ರೂಪುಗೊಳ್ಳುತ್ತವೆ ಎಂದು ತಿಳಿಸಿದರು. ಪ್ರತಿಯೊಬ್ಬರೂ ದೇವರಲ್ಲಿ ಭಕ್ತಿ, ಶ್ರದ್ಧೆ ಹಾಗೂ ನಂಬಿಕೆಯನ್ನ ಬೆಳೆಸಿಕೊಂಡು ಜೀವನ ಸಾಗಿಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಬಸವಾನಂದ ಸ್ವಾಮೀಜಿ, ಬೆಳಗಲ್ನ ಶ್ರೀ ಶೋಭ್ರಾ ಆನಂದ ಸ್ವಾಮೀಜಿ, ಕುಡುತಿನಿ ಶರಣೆ ಮಹದೇವಮ್ಮ ಹಾಗೂ ನೇಮಕಲ್ ಬಾಲಪ್ಪ ಸ್ವಾಮೀಜಿ ಭಾಗವಹಿಸಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಕುರಿತು ಉಪನ್ಯಾಸ ನೀಡಿದರು. ಭಕ್ತಿ ಭಾವಪೂರ್ಣ ವಾತಾವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಭಾಗವಹಿಸಿ ಸ್ವಾಮೀಜಿಗಳ ಪ್ರವಚನಗಳನ್ನು ಆಲಿಸಿದರು. ಅಲ್ಲದೆ ಅಂದ್ರಹಾಳ್ ಗ್ರಾಮದ ಗ್ರಾಮಸ್ಥರು ಆಗಮಿಸಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಮಾಡಿದ್ದರು. ಪ್ರತಿ ತಿಂಗಳು ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವಂತೆ ಆಯೋಜಕರಾದ ಷಣ್ಮುಖಪ್ಪ ಮತ್ತು ವೇಣಿ ವೀರಾಪುರ ನಾಗೇಶಪ್ಪ ಮನವಿ ಮಾಡಿದ್ದಾರೆ. ಇನ್ನಷ್ಟು ನಿಖರ ಮತ್ತು ಅಧಿಕೃತ ಮಾಹಿತಿಗಾಗಿ ನಮ್ಮ ಬಳ್ಳಾರಿ ಡೈರಿ ನ್ಯೂಸ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಪರಮ ಸುಕ್ಷೇತ್ರವಾಗಿರತಕ್ಕಂಥ ಪರಮಾತ್ಮನ ಸನ್ನಿಧಿಯಲ್ಲಿ ಕೈಲಾಸವಾಸಿಯಾಗಿರ್ತಕ್ಕಂಥ ಪರಮಾತ್ಮನ ಸ್ಥಾನದಲ್ಲಿ ಈ ದೇಗುಲವೇ ಕೈಲಾಸ ಎಂಬತಕ್ಕಂಥ ಈ ಸ್ಥಳದಲ್ಲಿ ಸತ್ಸಂಗ ಮಾಡತಕ್ಕಂಥ ಒಂದು ಕಲ್ಪನೆಯನ್ನ ಮಾಡಿಕೊಂಡು ಅದಕ್ಕೆ ಶ್ರಮಿಸಿ ಈ ನಮ್ಮ ಷಣ್ಮುಖಪ್ಪನವರು ಮತ್ತು ಈ ನಾಗೇಶ್ವರವರು ಇದಕ್ಕೆ ಒಂದು ದೀರ್ಘವಾಗಿರ್ತಕ್ಕಂಥ ಒಂದು ವಿರಾಮವನ್ನು ಕೊಡದೆ ಇಷ್ಟತೃಪ್ತರಾಗಿ ಈ ಒಂದು ಸತ್ಸಂಗವನ್ನು ನಡೆಸುವುದಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ. ಇಲ್ಲಿ ಹರಗುರು ಮೂರ್ತಿಗಳು ಕೂಡ ಮಹಾತ್ಮರು, ಜಂಗಮರು, ಮಹಾಯೋಗಿಗಳು ಕೂಡ ಆಗಮಿಸಿ ಈ ಸುಕ್ಷೇತ್ರವನ್ನ ಅತಿ ಪವಿತ್ರನನ್ನಾಗಿ ಮಾಡಿ ಸರ್ವ ಸದ್ಭಕ್ತರಿಗೆ ಆಯುರಾರೋಗ್ಯ ಸಂಪೂರ್ಣ ಭಾಗ್ಯಭಾಗವನ್ನು ಕೋರುತ್ತಾ ಈ ಒಂದು ಸತ್ಸಂಗದಲ್ಲಿ ಈ ಒಂದು ಪ್ರತಿ ಒಂದು ಪಕ್ಷದಲ್ಲಿ ಒಂದು ಪಕ್ಷಕ್ಕೆ ಒಂದು ಸರದಂತೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ನಿಮಿತ್ತವಾಗಿ ಮಾಡಿರ್ತಕ್ಕಂಥ ಈ ಸುಕ್ಷೇತ್ರದಲ್ಲಿ ಸರ್ವ ಭಕ್ತಾದಿಗಳು ಆಗಮಿಸಿ ಅತೀ ಆನಂದದಿಂದ ಈ ಶ್ರವಣವನ್ನ ಮನನವನ್ನ ವಿಧಿವ್ಯಾಸದಲ್ಲಿಟ್ಟುಕೊಂಡು ದಾಸೋಹವನ್ನು ಮಾಡುತ್ತಾ ಅತೀ ಪುನೀತರಾಗಿ ಸದ್ಭಕ್ತರಾಗಿ ಶಾಂತಿಯುತರಾಗಿ ಈ ಒಂದು ಕ್ಷೇತ್ರ ಇನ್ನೂ ಉತ್ತೀರ್ಣತೆಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ ಸದ್ಭಕ್ತರು ಅಂತಕ್ಕಂಥ ವಿಷಯವನ್ನ ನಾನು ನಾಲ್ಕು ಮಾತಿನಲ್ಲಿ ಬಸವಾನಂದ ಸ್ವಾಮಿಗಳು ಸಾಲಿಮಠ ಡಾಕ್ಟರ್. ನಮಸ್ಕಾರ. ಗುರುದೇವ ಮಹಾದೇವ ಗುರುದೇವ ಸುಭಾಷ್ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಬಳ್ಳಾರಿಯ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂದ್ರಾಳದಲ್ಲಿ ಶಿವನ ದೇವಸ್ಥಾನದ ಸನ್ನಿಧಿಯಲ್ಲಿ ಅಧಿಕ ಜ್ಯೇಷ್ಠ ಮುಗಿದಿದೆ, ನಿಜ ಜ್ಯೇಷ್ಠ ಪ್ರಾರಂಭವಾಗಿದೆ. ನಿಜ ಜ್ಯೇಷ್ಠ ಸೋಮವಾರದ ಶುಭ ದಿನದಂದು ಅಮಾವಾಸ್ಯೆಯ ದಿವಸ ಒಂದು ಸತ್ಸಂಗ ಕಾರ್ಯಕ್ರಮ ಇಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದು 3ನೆಯ ಸತ್ಸಂಗದ ಕಾರ್ಯಕ್ರಮ ಆಗಿದೆ. ಇಲ್ಲಿ ಷಣ್ಮುಖಪ್ಪನವರು ಒಂದು ನ್ಯಾಯಾಲಯದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರು ಅದರ ಜೊತೆಯಲ್ಲಿ ನ್ಯಾಯದಿಂದ ನಾನು ಇರಬೇಕು, ಎಲ್ಲರೂ ಇರಬೇಕು ಎನ್ನುವ ವಿಚಾರವನ್ನ ತಾವು ಮನದಲ್ಲಿ ಇಟ್ಕೊಂಡು ಸತ್ಸಂಗವನ್ನು ನಾವು ಮಾಡೋಣ. ಸತ್ಸಂಗ ಅನ್ನೋದೇನಿದೆಯಲ್ಲ, ಆ ಸತ್ಸಂಗದಲ್ಲಿ ಭಾಗಿಯಾಗಬೇಕಂದ್ರೆ ಪುಣ್ಯ ಇರಬೇಕು ಅಂತಾರೆ. ಸತ್ಯವನ್ನ ಮಾತಾಡ್ಬೇಕಂದ್ರೆ ಪುಣ್ಯ ಇರಬೇಕು ಅಂತಾರೆ. ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲ ತತ್ವೇ ಜೀವನ್ಮುಕ್ತಿ ಅಂತ ಹೇಳ್ತಾರಲ್ಲ. ಹಾಗೆ ನಾವು ಸತ್ಸಂಗದಲ್ಲಿ ಭಾಗಿಯಾದಾಗ ನಾವು ಸತ್ಯದಿಂದ ಹೇಗೆ ನಡ್ಕೊಳ್ಬೇಕು, ಜೀವನದಲ್ಲಿ ಹೇಗಿರಬೇಕು ಎನ್ನುವ ಸರಳತೆಯ ಜ್ಞಾನವನ್ನ ಸತ್ಸಂಗದಲ್ಲಿ ಮನವರಿಕೆ ಮಾಡಿಕೊಡ್ತಾರೆ. ಗುರುಗಳು, ಜ್ಞಾನಿಗಳು, ಪಂಡಿತರು ಅನೇಕರು ಇಲ್ಲಿ ವೇದಿಕೆಗೆ ಏನು ಬಂದಿರ್ತಾರಲ್ಲ ಅವರೆಲ್ಲ ಜೀವನದ ಮಾರ್ಗದರ್ಶನವನ್ನ ಹಾಕಿಕೊಡ್ತಾರೆ. ಆ ಜೀವನದ ಮಾರ್ಗದರ್ಶನವನ್ನ ಹಾಕೋದಕ್ಕಾಗಿ ಗುರುಗಳು, ಜ್ಞಾನಿಗಳು, ಪಂಡಿತರು ಅಂತ ಕರೀತಾರೆ.